ನಮಸ್ಕಾರ ಪ್ರಿಯ ವೀಕ್ಷಕರೇ, ಕರ್ನಾಟಕ ಅಂದರೆ ಇದು ಬರೀ ಐಟಿ ಹಬ್ ಮಾತ್ರವಲ್ಲ, ಇದು ಬಿಲಿಯನೇರ್ಗಳ ಸೃಷ್ಟಿ ಮಾಡುವ ಫ್ಯಾಕ್ಟರಿ ಕೂಡ ಹೌದು. ಇಡೀ ಭಾರತದ ಆರ್ಥಿಕತೆಯಲ್ಲಿ ನಮ್ಮ ಕರ್ನಾಟಕದ ಪಾಲು ತುಂಬಾನೇ ದೊಡ್ಡದು. ಆದರೆ ಈ ಆರ್ಥಿಕತೆಯನ್ನು ಮುನ್ನಡೆಸುತ್ತಿರುವ ಆ ಮಹಾ ಕುಬೇರರು ಯಾರು ಗೊತ್ತಾ? ಇವರು ಸೊನ್ನೆಯಿಂದ ಇಂದು ಕೋಟಿ ಕೋಟಿ ಸಾಮ್ರಾಜ್ಯವನ್ನೇ ಕಟ್ಟಿದ್ದು ಹೇಗೆ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ಟಾಪ್ 5 ಶ್ರೀಮಂತ ವ್ಯಕ್ತಿಗಳು ಯಾರು ಮತ್ತು ಅವರ ಬಿಸ್ನೆಸ್ ಏನು ಎಂಬುದನ್ನು ತಿಳಿಸಿಕೊಡುತ್ತೇನೆ. ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಟಾಪ್ 5 ಕಿರಣ್ ಮಜುಂದಾರ್ ಶಾ. ನಮ್ಮ ಲೀಸ್ಟಿನ 5ನೇ ಸ್ಥಾನದಲ್ಲಿ ಒಬ್ಬ ಹೆಮ್ಮೆಯ ಕನ್ನಡಿಗ ಮಹಿಳೆ ಇದ್ದಾರೆ. ಅವರೇ ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥಿ ಕಿರಣ್ ಮಜುಂದಾರ್ ಶಾ. ಬೆಂಗಳೂರಿನ ಒಂದು ಸಣ್ಣ ಗ್ಯಾರೇಜ್ನಲ್ಲಿ ಕೇವಲ 10,000 ರೂಪಾಯಿ ಬಂಡವಾಳದಿಂದ ಉದ್ಯಮ ಆರಂಭಿಸಿದ ಇವರು ಇಂದು ಭಾರತದ ಅತಿ ದೊಡ್ಡ ಬಯೋಫಾರ್ಮ್ ಕಂಪನಿಯನ್ನು ಕಟ್ಟಿದ್ದಾರೆ. ಇವರ ಆಸ್ತಿ ಸುಮಾರು $2.5 ಬಿಲಿಯನ್, ಅಂದರೆ ಸುಮಾರು 20,000 ಕೋಟಿ ರೂಪಾಯಿಗೂ ಅಧಿಕವಾಗಿದೆ. ಒಬ್ಬ ಮಹಿಳೆ ಉದ್ಯಮ ರಂಗದಲ್ಲಿ ಹೇಗೆ ಇತಿಹಾಸ ಸೃಷ್ಟಿಸಬಹುದು ಅನ್ನುವುದಕ್ಕೆ ಇವರೇ ದೊಡ್ಡ ಉದಾಹರಣೆ. ನಂಬರ್ 4 NR ನಾರಾಯಣ ಮೂರ್ತಿ. 4ನೇ ಸ್ಥಾನದಲ್ಲಿರೋದು ಭಾರತದ ಐಟಿ ಪಿತಾಮಹ ಎನಿಸಿಕೊಂಡಿರುವ NR ನಾರಾಯಣ ಮೂರ್ತಿ ಸರ್ ಅವರು. 1981ರಲ್ಲಿ ಕೇವಲ $250 ಸಾಲ ಪಡೆದು 6 ಜನರೊಂದಿಗೆ ಇನ್ಫೋಸಿಸ್ ಶುರು ಮಾಡಿದ ಇವರು ಬೆಂಗಳೂರನ್ನು ಜಗತ್ತಿನ ಭೂಪಟದಲ್ಲಿ ಗುರುತಿಸುವಂತೆ ಮಾಡಿದ್ದಾರೆ. ಇವರ ಆಸ್ತಿ ಸುಮಾರು $4.5 ಬಿಲಿಯನ್, ಅಂದರೆ ಸುಮಾರು 37,000 ಕೋಟಿ ರೂಪಾಯಿಗೂ ಹೆಚ್ಚು. ಇಷ್ಟೊಂದು ಶ್ರೀಮಂತರಾಗಿದ್ದರೂ ಇಂದಿಗೂ ಇವರು ಅತ್ಯಂತ ಸರಳ ಜೀವನ ನಡೆಸುತ್ತಾರೆ ಅನ್ನೋದು ನಮಗೆಲ್ಲ ಹೆಮ್ಮೆಯ ವಿಚಾರ. ನಂಬರ್ 3 ಡಾಕ್ಟರ್ ರಂಜನ್ ಪೈ. ನಮ್ಮ ಲೀಸ್ಟಿನ 3ನೇ ಸ್ಥಾನದಲ್ಲಿರೋದು ಮಣಿಪಾಲ್ ಗ್ರೂಪ್ನ ಮಾಲೀಕರಾದಂತಹ ಡಾಕ್ಟರ್ ರಂಜನ್ ಪೈ ಅವರು. ಇವರ ಉದ್ಯಮ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಹರಡಿಕೊಂಡಿದೆ. ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮತ್ತು ಮಣಿಪಾಲ್ ಆಸ್ಪತ್ರೆಗಳ ಮೂಲಕ ಇವರು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ದಾರೆ. ಇವರ ಆಸ್ತಿಯ ಮೌಲ್ಯ ಸುಮಾರು $5 ಬಿಲಿಯನ್, ಅಂದರೆ ಸುಮಾರು 41,000 ಕೋಟಿ ರೂಪಾಯಿಗೂ ಹೆಚ್ಚಿದೆ. ಕೇವಲ ಕರ್ನಾಟಕ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇವರ ಶಿಕ್ಷಣ ಸಂಸ್ಥೆಗಳು ಪ್ರಖ್ಯಾತಗೊಂಡಿವೆ. ನಂಬರ್ 2 ನಿತಿನ್ ಮತ್ತು ನಿಖಿಲ್ ಕಾಮತ್ ಸಹೋದರರು. ಈಗಿನ ಯೂತ್ಗೆ ಇವರೇ ದೊಡ್ಡ ಇನ್ಸ್ಪಿರೇಷನ್ ಅಂದರೆ ತಪ್ಪಾಗುವುದಿಲ್ಲ. ಲೀಸ್ಟ್ನ 2ನೇ ಸ್ಥಾನದಲ್ಲಿರೋದು ಝರೋದ ಸಂಸ್ಥಾಪಕರಾದ ನಿತಿನ್ ಮತ್ತು ನಿಖಿಲ್ ಕಾಮತ್ ಸಹೋದರರು. ಬೆಳಗ್ಗೆ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡುತ್ತಾ ಶೇರ್ ಮಾರ್ಕೆಟ್ ಕಲಿತ ಈ ಯುವಕರು ಇಂದು ಭಾರತದ ಅತಿ ದೊಡ್ಡ ಸ್ಟಾಕ್ ಬ್ರೋಕಿಂಗ್ ಸಂಸ್ಥೆಯ ಮಾಲೀಕರಾಗಿದ್ದಾರೆ. ಅತಿ ಕಡಿಮೆ ಸಮಯದಲ್ಲಿ ಶೂನ್ಯದಿಂದ ಸುಮಾರು $5.5 ಬಿಲಿಯನ್ ಕಂಪನಿಯನ್ನು ಹುಟ್ಟಾಕಿರುವ ಇವರ ಆಸ್ತಿಯ ಮೌಲ್ಯ ಸುಮಾರು 45,000 ಕೋಟಿಗಳಷ್ಟು. ಕರ್ನಾಟಕದ ಅತ್ಯಂತ ಕಿರಿಯ ಶ್ರೀಮಂತರು ಕೂಡ ಇವರೇ ಆಗಿದ್ದಾರೆ. ನಂಬರ್ 1 ಅಜೀಂ ಪ್ರೇಮ್ಜಿ ಅವರು. ಇನ್ನು ನಮ್ಮ ಕರ್ನಾಟಕದ ನಂಬರ್ 1 ಶ್ರೀಮಂತ ವ್ಯಕ್ತಿ ಯಾರು ಅಂದರೆ ಅದು ವಿಪ್ರೋ ಸಂಸ್ಥೆಯ ಅಜೀಂ ಪ್ರೇಮ್ಜಿ ಅವರು. ಇವರ ಆಸ್ತಿ ಎಷ್ಟು ಎಂಬುದು ಒಂದು ಲೆಕ್ಕವಾದರೆ ಇವರು ಮಾಡುವ ದಾನ ಎಣಿಕೆಗೆ ಸಿಗಲಾರದಷ್ಟು. ಇವರ ಒಟ್ಟು ಆಸ್ತಿ ಸುಮಾರು $12 ಬಿಲಿಯನ್, ಅಂದರೆ 1,00,000 ಕೋಟಿ ರೂಪಾಯಿಗೂ ಅಧಿಕ. ವಿಶೇಷವೆಂದರೆ ಇವರು ತಮ್ಮ ಆಸ್ತಿಯ ಬಹುಪಾಲು ಭಾಗವನ್ನು ಸುಮಾರು 1.5 ಲಕ್ಷ ಕೋಟಿಗೂ ಅಧಿಕ ಹಣವನ್ನು ಶಿಕ್ಷಣ ಮತ್ತು ಸಮಾಜ ಸೇವೆಗಾಗಿ ದಾನ ಮಾಡಿದ್ದಾರೆ. ಇವರನ್ನು ಭಾರತದ ಅತಿ ದೊಡ್ಡ ದಾನಿ ಎಂದು ಸಹ ಕರೆಯಲಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇವರೆಲ್ಲರೂ ನಮಗೆ ಕಲಿಸುವುದು ಒಂದೇ: ಶ್ರಮ ಮತ್ತು ಬುದ್ಧಿವಂತಿಕೆ ಇದ್ದರೆ ಎಂತಹ ಸಾಮ್ರಾಜ್ಯವನ್ನಾದರೂ ನಾವು ಕಟ್ಟಬಹುದು. ಈ 5 ಜನರಲ್ಲಿ ನಿಮ್ಮ ಫೇವರೇಟ್ ಉದ್ಯಮಿ ಯಾರು ಮತ್ತು ಇವರಲ್ಲಿ ಯಾರ ಕತೆ ನಿಮಗೆ ಹೆಚ್ಚು ಸ್ಫೂರ್ತಿ ನೀಡಿತು ಎಂಬುದನ್ನು ನನಗೆ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿಕೊಡಿ. ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಕೇಳುತ್ತಾ ನಿಮ್ಮ ಪ್ರೀತಿಯ ಅನಾಮಧೇಯ ಈಗ ಹೋಗಿ ಬರುತ್ತಾನೆ. ಧನ್ಯವಾದಗಳು.